be your star tonight. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಇವತ್ತು ನೋಡಿ ಕ್ಲೈಮೇಟ್ ಹೇಗಿದೆ ಅಂತ. ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಮನೆಯಲ್ಲಿ ಬಿತ್ತನೆ ಮಾಡಲಿಕ್ಕೆ ಇದೆ. ಅದಕ್ಕೆ ರಾಣಿ ಶಿವಾಂಶ್ ಕೂಡ ಎದ್ದಿದ್ದಾನೆ ನೋಡಿ. ಅವನಿಗೆ ಬ್ರಷ್ ಮಾಡಿಸ್ಬೇಕು. ಕೋಲ್ಗೇಟ್ ಹಾಕಿಬಿಟ್ಟು ಕೊಡ್ತೀನಿ, ಹಾಗೆ ಬಾಯಲ್ಲಿ ಇಟ್ಕೊಂಡು ತಿಂದ್ಬಿಡ್ತಾನೆ ಅಷ್ಟೇ. ಅಲ್ಲಿಗೆ ಆಯಿತು ಅವನ ಬ್ರಷ್. ಆಮೇಲೆ ನಾನೇ ಹೋಗಿ ಉಜ್ಜಬೇಕು. ಅವನು ಹಾಲು ಕುಡಿಯಲ್ಲ, ಅವನಿಗೆ ಟೀನೇ ಆಗಬೇಕು ಯಾವಾಗಲೂ. ಅದಕ್ಕೆ ಅರ್ಧ ಲೋಟ ಹಾಲು ಹಾಕ್ಬಿಟ್ಟು ಟೀ ನಮಗೆ ಮಾಡಿಡ್ತೀವಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ. ಕಲರ್ಗೋಸ್ಕರ ಸ್ವಲ್ಪ ಟೀನ ಸೇರಿಸ್ಬಿಡ್ತೀನಿ ಅಷ್ಟೇ ನೋಡಿ. ಆಮೇಲೆ ಕುದಿಸ್ಬಿಟ್ಟು ಕೊಡ್ತೀನಿ ಅವನಿಗೆ. ಬರೀ ಹಾಲಾದರೆ ಅವನು ಕುಡಿಯೋದೇ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ಗೋಸ್ಕರ ಹಾಕ್ತೀನಿ ನೋಡಿ. ಹೀಗೆ ಬರುತ್ತೆ. ಇದು ನಮ್ಮನೆ 2 ಬೆಕ್ಕುಗಳು, 2 ಕೂಡ ಹೆಣ್ಣೆ. ವೈಟ್ ಕಲರ್ ಮುನ್ನಿ ಅಂತ, ಅಲ್ಲಿ ಆರೆಂಜ್ ಕಲರ್ ಚಿನ್ನಿ ಅಂತ ಹೆಸರಿಟ್ಟಿದ್ದೀನಿ. ನಮ್ಮ ಮನೇಲಿರೋ ನಾಯಿ ಕೂಡ ಹೆಣ್ಣೆ, ಅದ್ರ ಹೆಸರು ರಾಣಿ. ನೋಡಿ ಅದನ್ನು ತಿಂದ್ಬಿಟ್ಟು ಹಂಗೆ ಇಟ್ಕೊಂಡಿರ್ತಾನೆ. ಇವಾಗ ಹೋಗಿ ತೊಳೆದ್ಬಿಟ್ಟು ಬರಬೇಕು ನೋಡಿ. ಟೀ ಶಿವಾಂಶಿಗೆ 4 ಬಿಸ್ಕೆಟ್ ಕೊಡ್ತೀನಿ. ನಾವು ಬೆಳಿಗ್ಗೆ ಹೊತ್ತು ತಿಂಡಿ ಮಾಡಲ್ಲ, ನಾವು ಊಟ ಮಾಡ್ತೀವಿ, ಗಂಜಿ ಊಟ. ಸ್ಕೂಲ್ಗೆಲ್ಲಾದರೂ ಹೋಗ್ಲಿಕ್ಕಿದ್ರೆ ನಾವು ತಿಂಡಿ ಮಾಡ್ತೀವಿ. ನಾನು ಮಾರ್ಕೆಟಿಗೆ ಹೊರಟೆ. ಇವತ್ತು ಸೋಮವಾರ ಅಲ್ವಾ, ಮಾರ್ಕೆಟಿಗೆ ಹೋಗಿಬಿಟ್ಟು ಹಂಗೆ ಚಿಕನ್ ತರೋಣ ಅಂತ. ಬಿತ್ತನೆ ಮಾಡಲಿಕ್ಕಿದೆ ಅಲ್ವಾ, ಇವತ್ತು ಚಿಕನ್ ಮಾಡುವ ಅಂತ ಹೊರಟಿದ್ದೀನಿ ತರಲಿಕ್ಕೆ ಅಂತ. ಅರ್ಧದಲ್ಲಿ ಹೋಗುವಾಗ ನನ್ನ ಗಾಡಿ ಕೈ ಕೊಡ್ತು. ಎಷ್ಟೇ ಕಿಕ್ ಹಾಕಿದ್ರು ಸ್ಟಾರ್ಟ್ ಮಾಡಿದ್ರು ಆನೇ ಆಗಲಿಲ್ಲ. ಆಮೇಲೆ ಅದನ್ನು ದೂಡ್ಕೊಂಡು ಬಂದು, ಇದು ನೋಡಿ ನಮ್ಮ ಮನೆ ಕಡೆ, ನಮ್ಮ ಮನೆಗೆ ಡೈರೆಕ್ಟ್ ಹೋಗೋ ದಾರಿ ಇದು. ನಾನು ಪಕ್ಕದ ಮನೇಲಿ ಇರ್ತೀನಿ. ಇಲ್ಲಿ ಕಾಂಕ್ರೀಟ್ ಇದೆ, ಆದರೆ ಅರ್ಧ ತನಕ. ನಮ್ಮ ಮನೆಗೆ ಹೋಗ್ತೀವಲ್ಲ, ಅಲ್ಲಿ ರೋಡೆಲ್ಲ ಫುಲ್ಲು ಹೋಗಿದೆ. ಅದಕ್ಕೆ ನಮ್ಮ ಮನೆಗೆ ತೊಗೊಂಡು ಹೋಗಲ್ಲ, ಪಕ್ಕದ ಮನೆಯಲ್ಲಿಟ್ಟು ಆ ಕಡೆಯಿಂದ ಬರ್ತೀವಿ ನಾವು. ಇದು ಇನ್ನೊಂದು ಸೈಡಿಂದ ಹೋಗಬೇಕು. ಸೊ ಆ ಗಾಡಿನ ಅಲ್ಲಿಟ್ಬಿಟ್ಟು ಆಟೋಗೆ ಹೇಳಿದ್ದೀನಿ. ಆಟೋದವ್ರು ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀನಿ. ಸೋಮವಾರ ಸಂತೆ ಇರುತ್ತೆ, ಅದಕ್ಕೆ ಹೋಗಬೇಕು, ತರಕಾರಿ ತರಬೇಕು, ಚಿಕನ್ನು ತಂದಾಗ ಆಗುತ್ತೆ ಅಂತ ಹೊರಟಿದ್ದೀನಿ. ಕೈ ಕೊಡ್ತು. ಇನ್ನೂ ಅಲ್ಲಿಗೆ ಹೋಗಿ ಬರೋದು ತುಂಬ ಲೇಟ್ ಆಗುತ್ತೆ ಅಂತ ಬರೀ ಚಿಕನ್ ತರೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ರಿಕ್ಷಾಕ್ಕೆ. ನಮ್ಮೂರಿನ ನೇಚರ್ ನೋಡಿ, ಸುತ್ತಲೂ ಕಾಡೇ ಇರೋದು ನಮ್ಮ ಕಡೆ ಎಲ್ಲ ಹೆಚ್ಚಾಗಿ. ಮಳೆಗಾಲದಲ್ಲಿ ಅಂತೂ ತುಂಬ ಹಸಿರಾಗಿ ಕಾಣುತ್ತೆ. ಆಟೋ ಬೇರೆ ಇನ್ನೂ ಬಂದಿಲ್ಲ. 1 hour later. ಚಿಕನ್ ತಂದೆ, ಈಗ ಸುಕ್ಕ ಮಾಡುವ. ನಾನು ಸುಕ್ಕ ಮಾಡ್ತೇನೆ, ಅಮ್ಮ ಟೊಮೆಟೊ ಸಾರು ಮಾಡ್ತೀನಿ ಅಂತ ಹೇಳಿದ್ರು. ಮೊಬೈಲ್ ಸ್ಟ್ಯಾಂಡ್ ಅದು ಎಲ್ಲೋ ಹೋಗಿದೆ. ಶಿವಾಂಶ ಎಲ್ಲಿ ಇಟ್ಟಿದ್ದಾನ ಗೊತ್ತಾಗ್ತಿಲ್ಲ, ಅದಕ್ಕೆ ಎಲ್ಲೋ ಒಂದು ಇಟ್ಟಿದ್ದೀನಿ ಅಡ್ಜಸ್ಟ್ ಮಾಡಿಕೊಂಡು. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಈ ಕಡೆ ಎಲ್ಲ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದಲ್ವಾ, ಮಂಗಳೂರು ಉಡುಪಿ ಕಡೆ ಎಲ್ಲ. ಅದು ಅಲ್ಲದೆ ಮನೆಯಲ್ಲೇ ಆಗಿರೋ ತೆಂಗಿನಕಾಯಿನ ಒಣಗಿಸ್ಬಿಟ್ಟು ಕೊಬ್ಬರಿ ಮಾಡ್ತೀವಿ. ಅದನ್ನು ಮಿಲ್ಲಿಗೆ ಕೊಟ್ಟು ಅದರಿಂದ ಎಣ್ಣೆ ತೆಗಿತೀವಿ. ಪ್ಯೂರ್ ಎಣ್ಣೆ, ನಮ್ಮ ಮನೆ ಕೊಬ್ಬರಿಗೆ ಎಣ್ಣೆ, ಅಂಗಡಿಯಿಂದ ತರೋದಲ್ಲ. ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಎಲ್ರಿಗೂ ಗೊತ್ತು, ನಾನೇನು ಅದನ್ನು ಎಕ್ಸ್ಟ್ರಾ ತೋರಿಸ್ಬೇಕಾಗಿಲ್ಲ. ಇದು ಮನೆಯಲ್ಲೇ ಮಾಡಿಟ್ಟಿರೋ ಚಿಕನ್ ಸುಕ್ಕ ಮಸಾಲ.
ಎನ್ನ 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 ವಿಡಿಯೋ ನಡಿ ಇನ್ನು 3 ಗದ್ದೆ ಬಿತ್ತನೆ ಮಾಡಲಿಕ್ಕಿರುವಾಗ ಜೋರಾಗಿ ಮಳೆ ಬಂದುಬಿಡ್ತು. ಆ್ಯಕ್ಚುಲಿ ಬಿತ್ತನೆ ಮಾಡುವಾಗ ಮಳೆ ಬರಬಾರ್ದು, ಯಾಕೆಂದರೆ ಬೀಜ ಬಿತ್ತಿರ್ತೀವಲ್ಲ ಅದು ಸರಿಯಾಗಿ ಕೂರಲ್ಲ, ಕೆಳಗಡೆ ಮೇಲೆ ಎದ್ಬಿಡುತ್ತೆ ಜೋರಾಗಿ ಮಳೆ ಬಂದರೆ. ಆಮೇಲೆ ನೀರಲ್ಲಿ ತೇಲ್ತಾ ಇರುತ್ತೆ, ಫಸಲು ಬರಲ್ಲ. ಅದಕ್ಕೋಸ್ಕರ ಬಿತ್ತನೆ ಮಾಡುವಾಗ ಮಳೆ ಬರಬಾರ್ದು ಅಂತ ಹೇಳ್ತಾರೆ. ಬಿತ್ತಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಬಂದರೂ ನಡೆಯುತ್ತೆ, ಆದರೆ ಮಳೆ ಬರ್ತಿರ್ಬೇಕಾದ್ರೆ ಬಿತ್ತನೆ ಮಾಡಬಾರ್ದು. ಸೊ ಜೋರಾಗಿ ಮಳೆ ಬಂತು, ಒಂದು ಹಾಫ್ ಆನ್ ಅವರ್ ಮಳೆ ಬಂತು, ಆಮೇಲೆ ಹೋಯಿತು, ತೊಂದರೆ ಇಲ್ಲ. ನಮ್ಮೂರಿನ ನೇಚರ್, ಗದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ ನಮಗೂ ಕೂಡ. ಥ್ಯಾಂಕ್ ಯು ಆಲ್.